शिवकुमार के, सिद्धरामैया के, नजीर अहमद के, यूटी खदर के, प्रियंका खरगे के, डी.के. हरिप्रसाद के, बोलो कांग्रेस पार्टी के। 25ನೇ ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ನಮ್ಮ ನೆಚ್ಚಿನ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಆಶಾಕಿರಣ, ರಾಜಕೀಯ ಚಾಣಕ್ಯ ಆದ ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಣ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷರಾದ ಮುರಳಿ ಅವರ ಸಲಹೆ ಮೇರೆಗೆ ಮತ್ತು ಹಿರಿಯ ಮುಖಂಡರಾದ ಬೆಳಗಾನಹಳ್ಳಿ ಮುನೆಂಟಪ್ಪನವರ ಸಲಹೆ ಮೇರೆಗೆ ಅತ್ಯಂತ ಹಿರಿಯ ಮುಖಂಡರು ವೈಶಿವಣ್ಣ ಅವ್ರ ಜೊತೆ ಮತ್ತು ಎಲ್ಲರ ಜೊತೆ ಚರ್ಚೆ ಮಾಡಿ ವಿಶೇಷ ರೀತಿಯಲ್ಲಿ ಇವತ್ತು ನಾವು ಯಾವುದೇ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಣೆ ಮಾಡಿದಂಥ ಸಂದರ್ಭಗಳಲ್ಲಿ ಯಾವತ್ತೂ ಕೂಡ ಸ್ಕ್ರೀನು ವಿಶೇಷ ವ್ಯವಸ್ಥೆ ಮಾಡಿ ವಿನೂತನ ರೀತಿಯಲ್ಲಿ ಇಲ್ಲೇ ಎಲ್ಲ ಕಾರ್ಯಕರ್ತರು ಮುಖಂಡರು ಬೆಂಗಳೂರಿಗೆ ಹೋಗ್ದಿರಾ ಇಲ್ಲೇ ಕಾರ್ಯಕ್ರಮವನ್ನು ನೇರವಾಗಿ ಲೈವ್ ಆಗಿ ನೇರ ಪ್ರಸಾರಣ ಏನು ಆಯಿತು ಅದನ್ನು ವೀಕ್ಷಣೆ ಮಾಡುವಂಥ ವ್ಯವಸ್ಥೆಯನ್ನು ಕೋಲಾರ ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷರಾದ ಮುರಳಿ ಅವರ ವಿನೂತನ ಒಂದು ಐಡಿಯಾ ಮಾಡಿ ಇವತ್ತು ಆರ್ಗನೈಸ್ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಮುಖಂಡರಿಗೂ ಧನ್ಯವಾದಗಳು ಹೇಳ್ತಾ, ವಿಶೇಷವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಅತ್ಯಂತ ಹಿರಿಯ ಮುಖಂಡರಾದ ಸಿದ್ದರಾಮಯ್ಯ ಸಾಹೇಬರು ಅವರು ರಾಜಕೀಯ ಒಂದು ಒಳ್ಳೆ ನಿರ್ಧಾರದಿಂದ ಮುಂದಿನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಅವಕಾಶ ಮಾಡಿಕೊಟ್ಟಂಥ ಸಂದರ್ಭ ಈಗ ಬಂದಿದೆ. ಯಾವುದೇ ರೆಸಾರ್ಟ್ ರಾಜಕಾರಣ ನಡೆದಿಲ್ಲ, ಯಾವುದೇ ರೀತಿಯ ಅನೈತಿಕ ರಾಜಕಾರಣ ನಡೆದಿರ ಸ್ವಚ್ಛ ರಾಜಕಾರಣಕ್ಕೆ ನಾಂದಿ ಆಡಿದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತು ನಾವೆಲ್ಲರೂ ಧನ್ಯವಾದ ಹೇಳೋಕ್ಕೆ ಇಚ್ಛಪಡಿಸ್ತೀವಿ. ಅದರ ಜೊತೆಯಾಗಿ ಡಿ.ಕೆ. ಶಿವಕುಮಾರ್ ಅವರು ಅವ್ರದ್ದೇ ಆದಂಥ ಅನೇಕ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಪತ್ ಬಂದವರಾಗಿ ಕೆಲಸ ಮಾಡುವಂಥದ್ದು ಡಿ.ಕೆ. ಶಿವಕುಮಾರ್ ಸಾಹೇಬರು. 2017ರಲ್ಲಿ ರಾಜಸ್ಥಾನದಲ್ಲಿ ಗುಜರಾತಲ್ಲಿ ಅಹಮದ್ ಪಟೇಲ್ ಅವರು ರಾಜ್ಯಸಭಾ ಮೆಂಬರ್ ಆಗುವಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಯಾರಾದರೂ ನಮ್ಮ ದೇಶದ ಪ್ರಧಾನಿ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ ರಾಜಕೀಯವಾಗಿ ಎದುರಿಸುವಂಥ ಶಕ್ತಿ ಅದರದ್ದೇ ಆದಂಥ ಚಾಣಕ್ಯತನ ಯಾರಿಗಾದರೂ ಇದೆ ಅಂದರೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು. ಆವತ್ತು ಎಲ್ಲ ಶಾಸಕರನ್ನ ಹಿಡಿದಿಟ್ಟು ಒಬ್ಬ ಮುಸ್ಲಿಂ ನಾಯಕನನ್ನು ಆಗಬಾರ್ದು ಅಂತ ಒಂದು ಷಡ್ಯಂತ್ರ ಮಾಡಿದಂಥ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಸೆಡ್ಡು ಹೊಡೆದಂಥ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ. ಶಿವಕುಮಾರ್ ಅವರು ಎಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವಶ್ಯಕತೆ ಇರುತ್ತೆ, ತಾಯಿ ನಮ್ಮ AICC ಮಾಜಿ ಅಧ್ಯಕ್ಷರು ಮತ್ತು ಅತ್ಯುನ್ನತ ನಾಯಕಿಯಾದ ಸೋನಿಯಾ ಮೇಡಮ್ ಅವ್ರಿಗೆ ತಾಯಿಯ ಯಾವಾಗ ಅವಶ್ಯಕತೆ ಬೀಳುತ್ತೆ ತನ್ನ ಮಗನನ್ನು ಹೆಂಗೆ ಕರೆಸ್ಕೊಳ್ತಾರೆ ಹಿರಿಯ ಮಗನನ್ನು, ಆ ಥರ ಡಿ.ಕೆ. ಶಿವಕುಮಾರ್